ಪ್ರಿಯ ಸಹೋದರ ಸಹೋದರಿಯರೇ, ಈ ಸಾಯಂಕಾಲದ ಆರಾಧನೆಗಾಗಿ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುವಂತನಾಗಿದ್ದೇನೆ. ಲೋಕದಲ್ಲಿ ಅನೇಕರು ಈಗ ನಡೆಯುತ್ತಿರುವ ಒಂದು ಪರಿಸ್ಥಿತಿಯನ್ನು ಕುರಿತು ಮಾತಾಡುತ್ತಿರುವಾಗೆ, ಸಂದೇಶಗಳನ್ನು ನೀಡುತ್ತಿರುವಾಗೆ, ಈ ಸಮಯದಲ್ಲಿ ನಿಮ್ಮನ್ನು ದೇವರ ಪ್ರೀತಿಯ ಕಡೆಗೆ ಸೆಳೆಯಲು ನಾನು ಇಷ್ಟಪಡುವಂತನಾಗಿದ್ದೇನೆ. ಇದಕ್ಕಿಂತ ಮುಂಚಿತವಾಗಿ ಪ್ರಾರ್ಥನೆ ಮಾಡುವ. ಪ್ರಿಯ ತಂದೆಯಾದ ದೇವರೇ, ನೀನು ನೀಡಿರುವ ಈ ಸುಸಮಯಕ್ಕೋಸ್ಕರ ಸ್ತೋತ್ರ ಹೇಳುತ್ತೇನೆ. ಈ ಸಂದರ್ಭದಲ್ಲಿ ನಿನ್ನ ವಾಕ್ಯವನ್ನು ನಾವು ಕಲಿಯುವಾಗೆ, ವಿಶೇಷವಾಗಿ ನಿನ್ನ ಪ್ರೀತಿಯನ್ನು ನಾವು ಕಲಿತುಕೊಳ್ಳುವಾಗೆ, ನೀನು ಎಷ್ಟು ಒಳ್ಳೆಯವನು, ಎಷ್ಟು ದೊಡ್ಡವನು, ಎಷ್ಟು ಪ್ರೀತಿಮಯನು ಎಂಬುದನ್ನು ಅರಿತುಕೊಳ್ಳಲು ಅವಕಾಶ ಕೊಡು. ನಿನ್ನ ವಾಕ್ಯವು ಸ್ವಾಮಿ ನಮ್ಮ ಹೃದಯದಲ್ಲಿ ಪರಿಣಾಮವನ್ನು ಬೀರಿ ನಿನ್ನ ಪ್ರೀತಿಯ ಅಂತರಾಳವನ್ನು ಗ್ರಹಿಸಿಕೊಳ್ಳುವ ಶಕ್ತಿಯನ್ನು ನೀಡಬೇಕೆಂಬುದಾಗಿ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬ ಮಕ್ಕಳನ್ನು ಆಶೀರ್ವದಿಸಿ ಬಲಪಡಿಸು ಎಂಬುದಾಗಿ ಕ್ರಿಸ್ತನ ದಿವ್ಯನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ಈ ದಿನ ಸಂದೇಶಕ್ಕೋಸ್ಕರ ಆರಿಸಿಕೊಂಡಂಥ ವಿಷಯ ದೇವರು ಪ್ರೀತಿ ಸ್ವರೂಪಿ ಎಂಬುದಾಗಿ. ನಮ್ಮ ಧ್ಯಾನಕ್ಕೋಸ್ಕರ ಆರಿಸಿಕೊಂಡಿರ್ತಕ್ಕಂಥ ಸತ್ಯವೇದದ ಭಾಗ 1 ಯೋಹಾನ 4ನೇ ಅಧ್ಯಾಯ 8ನೇ ವಚನದಲ್ಲಿ ತಿಳಿಸುವಂಥದ್ದಾಗಿದೆ. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ, ಯಾಕೆಂದರೆ ದೇವರು ಪ್ರೀತಿ ಸ್ವರೂಪಿಯು ಎಂಬುದಾಗಿ. ಪ್ರೀತಿಯು ದೇವರ ಅವಶ್ಯಕ ಗುಣವಾಗಿದೆ. ಆತನು ನಮ್ಮನ್ನು ಪ್ರೀತಿ ಮಾಡಿದ್ದಾನೆ. ಯಾರಲ್ಲಿ ದೇವರ ಪ್ರೀತಿಯು ಇಲ್ಲವೋ ಅವರಲ್ಲಿ ದೇವರ ಜ್ಞಾನವೂ ಸಹ ಇರಲು ಸಾಧ್ಯವಿಲ್ಲ. ಯಾರು ದೇವರನ್ನು ಪ್ರೀತಿಸುವುದಿಲ್ಲವೋ ಅವರು ದೇವರನ್ನು ಅರಿಯದವರಾಗಿರುವಂತರಾಗಿದ್ದಾರೆ. ಅದಕ್ಕೋಸ್ಕರ ದೇವರು ತನ್ನ ಪ್ರೀತಿಯನ್ನು, ಅಗಾಧವಾದ ಪ್ರೀತಿಯನ್ನು ನಮ್ಮ ಮೇಲೆ ತೋರಿಸಿದ್ದಾನೆ. ಆತನ ಸ್ವಭಾವ ಯಾವತ್ತೂ ಸಹ ಬದಲಾಗುವುದಿಲ್ಲ. ಮಲಾಕಿ 3ನೇ ಅಧ್ಯಾಯ 6ನೇ ವಚನದಲ್ಲಿ ಹೇಳುವ ಹಾಗೆ, ಯೆಹೋವನಾದ ನಾನು ಮಾರ್ಪಡುವುದಿಲ್ಲ ಎಂಬುದಾಗಿ. ದೇವರು ನಿನ್ನೆ, ಇಂದು, ಎಂದೆಂದು ನಿರಂತರವಾಗಿ ಮಾರ್ಪಡದ ದೇವರಾಗಿದ್ದಾನೆ. ಆತನು ಹಿಂದೆ ನಮ್ಮನ್ನು ಪ್ರೀತಿಸುತ್ತಿದ್ದನು, ಈಗಲೂ ಪ್ರೀತಿಸುತ್ತಿದ್ದಾನೆ, ಮುಂದೆಯೂ ಸಹ ಆತನ ಪ್ರೀತಿಯು ಖಂಡಿತವಾಗಿಯೂ ಮುಂದುವರಿಯುತ್ತದೆ. ಚಾರ್ಲ್ಸ್ ವೆಸ್ಲಿ ಎಂಬತಕ್ಕಂಥ ಒಬ್ಬ ದೈವ ಭಕ್ತರು ದೇವರ ಸಂಪರ್ಕದ ಬಗ್ಗೆ ಹೀಗೆ ಹೇಳುತ್ತಾರೆ: ನಿರಂತರಕ್ಕೂ ನಿನ್ನ ಸ್ವಭಾವವನ್ನು ದೃಢಪಡಿಸುವುದಾದರೆ ನಿನ್ನ ಹೆಸರು ಪ್ರೀತಿ ಎಂಬುದಾಗಿ. ಪ್ರಿಯರೇ, ದೇವರು ಪ್ರೀತಿ ಎಂಬ ಹೇಳಿಕೆಯಲ್ಲಿ ರಕ್ಷಣೆಯ ಯೋಜನೆಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಅಪರಿಮಿತವಾದ ಬೆಲೆ ಇದೆ. ದೇವರ ಪ್ರೀತಿಯನ್ನು ಇವತ್ತು ಸಹ ಅನೇಕರು ತಿಳಿಯದವರಾಗಿದ್ದಾರೆ. ಆತನು ನಮ್ಮನ್ನು ಪ್ರೀತಿ ಮಾಡಿದ ನಿಮಿತ್ತವಾಗಿ ತನ್ನ ಒಬ್ಬನೇ ಮಗನಾದಂಥ ಯೇಸು ಕ್ರಿಸ್ತನನ್ನು ನಮಗೆ ಕಳುಹಿಸಿಕೊಟ್ಟಿದ್ದಾನೆ. ದೇವರ ಪ್ರೀತಿ ಎಷ್ಟು ಅಗಾಧವಾದದ್ದು ಎಂಬುದನ್ನು ಅರಿತುಕೊಳ್ಳುವ ಹಾಗೆ, ಆತನ ಪ್ರೀತಿಯ ಸ್ವಭಾವದಿಂದಲೇ ದೇವರು ಇಂಥ ಅದ್ಭುತವಾದ ಯೋಜನೆಯನ್ನು ಯೋಚಿಸಿ ಕಾರ್ಯರೂಪಕ್ಕೆ ತರುವುದಕ್ಕೆ ಪ್ರೇರೇಪಣೆ ಆಯಿತು ಎಂಬುದಾಗಿ ನೋಡುತ್ತೇವೆ. ಪ್ರೀತಿಯು ಒಳ್ಳೆಯದನ್ನು ಮಾಡುತ್ತದೆ, ಒಳ್ಳೆಯದನ್ನೇ ಅಲ್ಲದೆ ಬೇರೇನು ಮಾಡುವುದಿಲ್ಲ. ಯಾರಲ್ಲಿ ಪ್ರೀತಿ ಇದೆಯೋ ಅವರು ಪವಿತ್ರತೆಯ ಫಲವನ್ನು ಅನುಭವಿಸುವಂತರಾಗಿದ್ದಾರೆ. ದೇವರ ಪ್ರೀತಿಯು ಹೀಗೆ ವರ್ಣಿಸಲ್ಪಟ್ಟಿದೆ. 3 ವಿಶೇಷವಾದ ವಚನಗಳ ಮೂಲಕವಾಗಿ ದೇವರ ಪ್ರೀತಿಯನ್ನು ನಾವು ಸಂಪೂರ್ಣವಾಗಿ ಅರಿತುಕೊಳ್ಳುವ.
ಮೊದಲನೇದಾಗಿ ಯೋಹಾನ್ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ ನಮ್ಮೆಲ್ಲರಿಗೂ ಕಂಠಪಾಠವಾಗಿರ್ತಕ್ಕಂಥ ಒಂದು ವಚನ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಕೊಟ್ಟನು. ಪ್ರಿಯರೇ, ಈ ಒಂದು ದೇವರ ಪ್ರೀತಿಯನ್ನು ಈ ವಚನದಲ್ಲಿ 4 ಭಾಗಗಳಾಗಿ ವಿಂಗಡಿಸಿ ಅರಿತುಕೊಳ್ಳಬಹುದು. ಮೊದಲನೆಯದಾಗಿ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟನು ಎಂಬುದರ ಅರ್ಥ ಏನೆಂದರೆ, ಇದು ಪರಲೋಕದ ಕಾಂತಿಯುಳ್ಳ ಕಿರಣವಾಗಿದೆ. ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಎಂಬುದಾಗಿ ಎರಡನೇ ವಿಷಯದಲ್ಲಿ ನೋಡುವಾಗ ಇದು ಇಹಲೋಕದ ಗಣನೀಯವಾದ ವಿಷಯವಾಗಿದೆ. ಮೂರನೇದಾಗಿ, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗಬಾರದು ಎಂಬುದಾಗಿ ಹೇಳುವಾಗ ಇದು ದೇವರ ಸರಳವಾದ ರಚನೆಯಾಗಿದೆ, ವ್ಯವಸ್ಥೆಯಾಗಿದೆ. ನಾಲ್ಕನೇದಾಗಿ, ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕು ಎಂಬುದಾಗಿ ಹೇಳುವಾಗ ಇದು ಜೀವನದ ಶುದ್ಧವಾದ ನದಿ ಹಾಗೆ ಹರಿಯುವಂಥದ್ದಾಗಿದೆ. ಡಾಕ್ಟರ್ ಜೆವೆಟ್ ಎಂಬತಕ್ಕಂಥವರು ಹೀಗೆ ಬರೆದಿದ್ದಾರೆ, ಮನಸ್ಸು ಹೊಂದಿಕೊಂಡು ಹೋಗುವ ಅತಿ ದೊಡ್ಡ ವಿಷಯವೆಂದರೆ ಅದು ದೇವರ ಅಪರಿಮಿತವಾದ ಪ್ರೀತಿ ಎಂಬುದಾಗಿ. ಪ್ರಿಯರೇ, ಈ ಲೋಕದಲ್ಲಿ ಅತಿ ದೊಡ್ಡದಾದ ವಿಶೇಷವಾದ ಸಂಗತಿ ವಿಷಯವು ಯಾವುದೆಂದರೆ, ದೇವರು ಪ್ರೀತಿ ಮಾಡಿ ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ನಮಗೆ ಕೊಟ್ಟನು ಎಂಬುದಾಗಿ. ದೇವರ ಪ್ರೀತಿ ಅತ್ಯಂತ ರಮಣೀಯವಾದ ಪ್ರೀತಿಯನ್ನು ತಿಳಿಯಪಡಿಸುತ್ತದೆ. ಆ ಒಂದು ದಿನದಲ್ಲಿ ನಾವೆಲ್ಲರೂ ಜೊತೆಯಾಗಿ ಆನಂದವಾಗಿರುವ ಕ್ಷಣಗಳನ್ನು ಇದು ನಮಗೆ ತಿಳಿಸಿಕೊಡುತ್ತದೆ. ಶ್ರೇಷ್ಠವಾದ ಪ್ರೀತಿಯನ್ನ ಯೋಹಾನ 3ನೇ ಅಧ್ಯಾಯ 16ರಲ್ಲಿ ನಾವು ಕಂಡುಕೊಳ್ಳುತ್ತೇವೆ. ಇದಕ್ಕಿಂತ ಶ್ರೇಷ್ಠವಾದ ಇನ್ನೊಂದು ಪ್ರೀತಿ ಇನ್ನೊಂದು ಇರಲು ಸಾಧ್ಯವೇ ಇಲ್ಲ. ಒಬ್ಬ ಸಣ್ಣ ಬಾಲಕನು ಒಂದು ದಿನ ದಾರಿಯಲ್ಲಿ ಭಿಕ್ಷೆಯನ್ನು ಬೇಡುತ್ತಾ ಜನರಿಂದ ಜನಕ್ಕೆ ಹೋಗುತ್ತಿರುವಾಗ ಒಬ್ಬ ಪೊಲೀಸ್ ಪ್ಯಾದೆಯು ಅವನನ್ನು ಕಂಡು, ಯಾಕೆ ಮಗನೇ ನೀನು ಭಿಕ್ಷೆ ಬೇಡುತ್ತಿದ್ಯಾ ಎಂಬುದಾಗಿ ಕೇಳುವಾಗ ಆ ಮಗನು ಹೇಳುತ್ತಾನೆ, ಅಯ್ಯ, ನನಗೆ ಅಪ್ಪ ಇಲ್ಲ, ಅಮ್ಮ ಇಲ್ಲ, ನನ್ನನ್ನು ನೋಡಿಕೊಳ್ಳುವುದಕ್ಕೆ ಯಾರೂ ಸಹ ಇಲ್ಲ, ಭಿಕ್ಷೆಯನ್ನಲ್ಲದೆ ಬೇರೆ ಏನು ಮಾಡಲು ಸಾಧ್ಯ. ಆಗ ಪೊಲೀಸ್ ಒಂದು ಸಲಹೆಯನ್ನು ಕೊಡ್ತಾನೆ, ಮಗನೇ, ನೀನು ಸಣ್ಣ ಹುಡುಗ, ಬೆಳೆಯುವ ವಯಸ್ಸು, ನಿನಗೆ ಒಂದು ಮಾರ್ಗವನ್ನು ತೋರಿಸುತ್ತೇನೆ. ಆ ಮಾರ್ಗವನ್ನು ನೀನು ಕಂಡು ಹಿಡಿದು ಪಡೆದುಕೊಂಡಾದರೆ ಖಂಡಿತವಾಗಿಯೂ ನೀನು ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣುತ್ತೆ. ಹಾಗಾದರೆ ದಯವಿಟ್ಟು ಹೇಳಿ ಸರ್, ಆ ಮಾರ್ಗ ಯಾವುದು? ನಾನು ಕಂಡುಕೊಳ್ಳಲು ಇಷ್ಟಪಡುತ್ತೇನೆ. ಭಿಕ್ಷೆ ಬೇಡುವುದು ನನಗೆ ಇಷ್ಟವಿಲ್ಲ, ಇದರಿಂದ ವಿಮುಕ್ತಿ ನನಗೆ ಬೇಕು. ಆ ಸರಳವಾದ ಮಾರ್ಗವನ್ನು ನನಗೆ ತಿಳಿಸಿಕೊಡಿ ಎಂಬುದಾಗಿ ಕೇಳಿಕೊಂಡಾಗ ಆ ಪೊಲೀಸ್ ಪ್ಯಾದೆ ಹೇಳುವುದೇನೆಂದರೆ, ಮಗನೇ, ನಾನು ಈ ಸಮಯದಲ್ಲಿ ನಿನಗೆ ಒಂದು ದೊಡ್ಡ ಮನೆಯನ್ನು ತೋರಿಸಿಕೊಡುತ್ತೇನೆ. ಆ ದೊಡ್ಡ ಮನೆಯ ಒಳಗೆ ಒಬ್ಬ ಗಣ್ಯವಾದ ವಯಸ್ಸಾದಂಥ ವ್ಯಕ್ತಿ ಇದ್ದಾರೆ. ಆ ವ್ಯಕ್ತಿಯ ಮನೆಗೆ ನೀನು ಹೋಗಿ ನಾನು ಹೇಳಿಕೊಡುವ ವಚನವನ್ನು ನೀನು ಹೇಳಿದರೆ ಆತನು ನಿನಗೆ ಎಲ್ಲವನ್ನೂ ಕೊಡುವನು ಎಂಬುದಾಗಿ ಹೇಳಿದನು. ಈ ಸಣ್ಣ ಬಾಲಕನಿಗೆ ಬಹಳ ಸಂತೋಷವಾಗುತ್ತದೆ. ಸರ್, ಒಂದು ವೇಳೆ ನೀವು ಹೇಳುವ ಮಾತುಗಳ ನಿಮಿತ್ತವಾಗಿ ನನಗೆ 3 ಹೊತ್ತಿನ ಊಟ, ಬಟ್ಟೆ, ಇರುವುದಕ್ಕೆ ಸ್ಥಳ ಸಿಗುತ್ತದೆ ಎಂದರೆ ಖಂಡಿತವಾಗಿಯೂ ನಾನು ಮಾಡಲು ಸಿದ್ಧನಾಗಿದ್ದೇನೆ, ದಯವಿಟ್ಟು ಹೇಳಿ ಸರ್ ಎಂಬುದಾಗಿ ಹೇಳಿಕೊಂಡಾಗ ಆ ಪೊಲೀಸ್ ಹೇಳಿದ್ದೇನೆಂದರೆ, ಮಗನೇ, ಆ ಮನೆಗೆ ಹೋಗಿ ಆ ದೊಡ್ಡ ವ್ಯಕ್ತಿಯು ನಿನಗೆ ಕೇಳುವ ಒಂದೊಂದು ಪ್ರಶ್ನೆಗೂ ನೀನು ಒಂದೇ ಒಂದು ಉತ್ತರವನ್ನು ಕೊಡಬೇಕು. ಆ ಉತ್ತರ ಏನೆಂದರೆ ಯೋಹಾನ 3:16. ಇಷ್ಟನ್ನು ಹೇಳಿದರೆ ಸಾಕು, ಆ ಮನುಷ್ಯನು ನಿನಗೆಲ್ಲವನ್ನು ಒದಗಿಸುವನು ಎಂಬುದಾಗಿ. ತಕ್ಷಣವಾಗಿ
ಈ ಸಣ್ಣ ಬಾಲಕನು ಓಡಿ ಹೋಗುತ್ತಾನೆ. ಆ ದೊಡ್ಡ ಮನೆಯನ್ನು ಕಂಡು ಧೈರ್ಯಗೊಂಡು ಮನೆಯ ಬಾಗಿಲಿನ ಹೊರಗಡೆ ನಿಂತು ಕದವನ್ನು ತಟ್ಟುವಾಗ ಒಳಗಿನಿಂದ ಒಂದು ದೊಡ್ಡ ಸ್ವರವು ಕೇಳಿಸಲ್ಪಟ್ಟಿತು, ಯಾರು ಅದು ಎಂಬುದಾಗಿ. ಭಯದಿಂದ ಸ್ವಲ್ಪ ಧೈರ್ಯವನ್ನು ತೆಗೆದುಕೊಂಡು ಈ ಸಣ್ಣ ಬಾಲಕನು ಹೇಳಿದ್ದೇನೆಂದರೆ ಯೋಹಾನ 3:16 ಎಂಬುದಾಗಿ. ಈ ವಾಕ್ಯವನ್ನು ಕೇಳಿದ ತಕ್ಷಣ ಬಾಗಿಲನ್ನು ತೆರೆದು ಆ ಹುಡುಗನನ್ನ ಒಳಗೆ ಸೆಳೆದುಕೊಂಡನು. ಆತನನ್ನು ನೋಡುವಾಗ, ಓ ಮಗನೇ, ನೀನು ಕೊಳಿಯಾಗಿದ್ದೀಯಾ, ಬಟ್ಟೆ ಹರಿದೋಗಿದೆ, ನಿನ್ನ ಹೆಸರು ಏನು ಎಂಬುದಾಗಿ ಹೇಳುವಾಗ ಯೋಹಾನ 3:16 ಎಂಬತಕ್ಕಂಥ ಉತ್ತರವನ್ನು ಮಾತ್ರ ಕೊಡ್ತಾ ಇದ್ನು. ಸರಿ, ಒಂದು ಕೆಲಸ ಮಾಡು, ನೀನು ಹೋಗಿ ಸ್ನಾನವನ್ನು ಮಾಡು, ಶುದ್ಧಿಯಾಗು, ಅನಂತರ ಮಾತಾಡುವ ಎಂಬುದಾಗಿ ಆತನನ್ನು ಶುಚಿಯಾಗಲಿಕ್ಕೆ ಕಳುಹಿಸಿಕೊಟ್ಟನು. ಆತನು ಸ್ನಾನ ಮಾಡಿ ಅನೇಕ ದಿವಸಗಳಾಗಿತ್ತು. ಮೈಯೆಲ್ಲ ಕೊಳೆತು ನಾರುತ್ತಿತ್ತು. ಆ ದೊಡ್ಡ ಮನೆಯಲ್ಲಿ ಆತನು ಸಂತೋಷದಿಂದ ಸ್ನಾನ ಮಾಡುತ್ತಾನೆ. ಸ್ನಾನವನ್ನು ಮುಗಿಸಿ ಹೊರಗಡೆ ಬಂದ ಮೇಲೆ ಆ ಮಗನು ಒಂದು ಕೋಣೆಗೆ ಕರೆದುಕೊಂಡು ಹೋಗಿ, ಇಗೋ ನಿನಗೆ ಇಷ್ಟವಾದ ಬಟ್ಟೆಗಳನ್ನು ನೀನು ಆರಿಸಿಕೋ ಎಂಬುದಾಗಿ ಹೇಳುವಾಗ ತನ್ನ ಅರುಕಲು ಬಟ್ಟೆ ತೆಗೆದು ಹಾಕಿ ಆತನು ಆ ಯಜಮಾನನು ಕೊಡುವ ಹೊಸ ಬಟ್ಟೆಯನ್ನು ಹಾಕಿಕೊಳ್ಳುತ್ತಾನೆ. ಅನಂತರ ಆತನಿಗೆ ಬಹಳ ಹಸಿವಾಗಿರುತ್ತದೆ. ಮಗನೇ, ನಿನಗೆ ಹಸಿವಾಗಿರಬಹುದು, ಬಂದು ಕುಳಿತುಕೋ, ನಾವು ಊಟ ಮಾಡೋಣ ಎಂಬುದಾಗಿ ಕೇಳುವಾಗ ಆತನು ಬಂದು ಕುಳಿತುಕೊಳ್ಳುತ್ತಾನೆ. ವಯಸ್ಸಾದ ವ್ಯಕ್ತಿ, ಈ ಸಣ್ಣ ಮಗನು, ಇಬ್ಬರು ಊಟಕ್ಕೆ ಕುಳಿತುಕೊಂಡು ಪ್ರಾರ್ಥನೆ ಮಾಡುವ ಎಂಬುದಾಗಿ ಕಣ್ಣುಗಳನ್ನು ಮುಚ್ಚುವಷ್ಟರಲ್ಲಿ ಈತನು ಹಸುವೆಯಿಂದ ಬಳಲಿರುವುದರಿಂದ ಅಲ್ಲಿರ್ತಕ್ಕಂಥ ಊಟವನ್ನು ತಕ್ಷಣವಾಗಿ ಗಬಗಬನೆ ಆತನು ಸ್ವೀಕರಿಸುತ್ತಾನೆ. ಊಟವಾಯಿತು. ಅನಂತರ ಈತನಿಗೆ ಆಯಾಸವಾಗಿದೆ ಎಂಬುದಾಗಿ ಕಂಡುಕೊಂಡು ಆ ಯಜಮಾನನು ಹೇಳಿದ್ದೇನೆಂದರೆ, ಮಗನೇ, ನಿನಗೆ ಒಂದು ಕೋಣೆಯನ್ನು ಕೊಡುತ್ತೇನೆ, ಆ ಕೋಣೆಯಲ್ಲಿ ನೀನು ರಾತ್ರಿಯ ನಿದ್ರೆಯನ್ನ ಸುಖವಾಗಿ ಕಳೆದು ಬೆಳಗಿನ ಜಾವದಲ್ಲಿ ಬಾ, ನಾವಿಬ್ಬರು ಕುಳಿತು ಮಾತಾಡೋಣ ಎಂಬುದಾಗಿ. ಈತನ ಆಯಾಸವಾಗಿತ್ತು, ಹೊಟ್ಟೆ ತುಂಬಿತ್ತು, ಅನೇಕ ದಿವಸಗಳು ಒಳ್ಳೆಯ ಊಟವನ್ನು ಮಾಡಿರಲಿಲ್ಲ, ಕಣ್ಣು ನಿದ್ರೆ ಬರ್ತಾ ಇತ್ತು. ಹೋಗಿ ಮಲ್ಕೊಳ್ತಾನೆ. ಮಲಗಿಕೊಳ್ಳುವಾಗ ತಕ್ಷಣವಾಗಿ ಆತನಿಗೆ ನಿದ್ರೆ ಬರುತ್ತದೆ. ಆ ನಿದ್ರೆಯಲ್ಲೇ ಆತನಿಗೆ ಒಂದು ಗಮನ, ಯೋಹಾನ 3:16 ಅಂದರೆ ಏನು? ಒಂದು ವೇಳೆ ಈ ದೊಡ್ಡ ಯಜಮಾನನು ನನ್ನನ್ನು ಈ ಯೋಹಾನ 3:16 ಏನು ಎಂಬುದಾಗಿ ಕೇಳಿದಾಗ ನಾನು ಉತ್ತರ ಕೊಡಲು ಸಾಧ್ಯವಾಗದಿದ್ದರೆ ನನ್ನ ಪರಿಸ್ಥಿತಿ ಏನಾಗುತ್ತದೆ ಎಂಬುದಾಗಿ ಯೋಚನೆ ಮಾಡುತ್ತಿರುವಷ್ಟರಲ್ಲಿ ಗಾಢ ನಿದ್ರೆಗೆ ಹೋದನು. ಬೆಳಗಿನ ಜಾವದಲ್ಲೆದ್ದು ಮತ್ತೊಮ್ಮೆ ಸ್ನಾನವನ್ನು ಮಾಡಿ ಬೆಳಗಿನ ಉಪಹಾರವನ್ನು ಮಾಡಲು ಮೇಜಿನ ಬಳಿಯಲ್ಲಿ ಬರುವಾಗ, ಊಟವಾದ ಮೇಲೆ, ಬೆಳಗಿನ ಉಪಹಾರವಾದ ಮುಗಿದ ಮೇಲೆ ಆ ಮಗನ ಆತನನ್ನು ಕುಳಿಸಿಕೊಂಡು, ಮಗನೇ, ನೀನು ಯಾರು, ನಿನ್ನ ಹೆಸರೇನು, ನೀನು ಎಲ್ಲಿಂದ ಬಂದೆ ಎಂಬತಕ್ಕಂಥ ಅನೇಕ ಪ್ರಶ್ನೆಗಳನ್ನು ಕೇಳುತ್ತಿರುವಾಗ ಈ ಬಾಲಕನು ನೀಡಿದ ಒಂದೇ ಒಂದು ಉತ್ತರ, ಯೋಹಾನ 3:16 ಎಂಬುದಾಗಿ. ಅನಂತರ ಆತನಿಗೆ ದಿಗ್ಭ್ರಮೆಗೊಳಿಸುವ ಇನ್ನೊಂದು ಪ್ರಶ್ನೆಯನ್ನ ಈ ದೊಡ್ಡ ಮನುಷ್ಯನು ಕೇಳುತ್ತಾನೆ. ಆ ಪ್ರಶ್ನೆ ಏನೆಂದರೆ, ನನ್ನ ಬಾಲಕನೇ, ಯೋಹಾನ 3:16 ಅಂದರೆ ಏನು ಎಂಬುದಾಗಿ. ಈ ಸಣ್ಣ ಬಾಲಕನಿಗೆ ಈ ಉತ್ತರ ಗೊತ್ತಿಲ್ಲ, ಆ ವಚನವನ್ನು ಕಲಿತಿಲ್ಲ, ಆತನು ಕ್ರೈಸ್ತಿಯ ಶಾಲೆಗಳಿಗೆ ಹೋಗಿಲ್ಲ. ಇಷ್ಟು ಮಾತ್ರ ಗೊತ್ತಿತ್ತು, ಪೊಲೀಸ್ ಹೇಳಿದ್ದಾನೆ, ಅದನ್ನು ನಾನು ಮಾಡುತ್ತಿದ್ದೇನೆ ಎಂಬುದಾಗಿ. ಸ್ವಲ್ಪ ಧೈರ್ಯ ತೆಗೆದುಕೊಂಡು ಆ ಯಜಮಾನನ ಮುಂದೆ ತಾನು ಉತ್ತರ ಕೊಡುತ್ತಾನೆ. ಯಜಮಾನರೇ, ನನ್ನ ಗುರುಗಳೇ, ಯೋಹಾನ 3:16 ಅಂದರೆ ಏನು ಎಂಬುದಾಗಿ ಗೊತ್ತಿಲ್ಲ, ಆದರೆ ಇಷ್ಟು ಮಾತ್ರ ಹೇಳಬಲ್ಲೆ, ನಾನು ಹಸುವಾಗಿದ್ದೆ, ಯೋಹಾನ 3:16 ನನಗೆ ಊಟ ಕೊಡ್ತು. ನಾನು ಬಟ್ಟೆ ಇಲ್ಲದೆ
ಬರಿದಾಗಿದ್ದೆ, ಬೆತ್ತಲೆಯಾಗಿದ್ದೆ. ಯೋಹಾನ 3:16 ನನಗೆ ಬಟ್ಟೆಯನ್ನು ಕೊಡ್ತು. ನಾನು ಮನೆಯಿಲ್ಲದೆ ದಿಕ್ಕಿಲ್ಲದವನಾಗಿ ಬೀದಿಯಲ್ಲಿ ಅಲೆಯುತ್ತಿದ್ದೆ. ಯೋಹಾನ 3:16 ನನಗೆ ಒಂದು ಆಶ್ರಯವನ್ನು ಕೊಡ್ತು. ಇವೆಲ್ಲವನ್ನ ನಾನು ಗಮನಿಸುವಾಗ ಯೋಹಾನ 3:16 ಇಷ್ಟೊಂದು ಒಳ್ಳೆಯ ಕಾರ್ಯವನ್ನು ಮಾಡಬಲ್ಲದು ಎಂಬುದಷ್ಟೇ ಮಾತ್ರ ನನಗೆ ಗೊತ್ತು ಎಂಬುದಾಗಿ ಹೇಳುವಾಗ ಆ ದೊಡ್ಡ ಮನುಷ್ಯನು ಹೇಳ್ತಾನೆ, ಮಗನೇ, ಯೋಹಾನ 3:16 ಊಟ ಮಾತ್ರವಲ್ಲ, ಬಟ್ಟೆ ಮಾತ್ರವಲ್ಲ, ಇರುವುದಕ್ಕೆ ವಾಸಸ್ಥಳ ಮಾತ್ರವಲ್ಲ, ಅದಕ್ಕಿಂತಲೂ ಮಿಗಿಲಾದದ್ದು. ಅದು ದೇವರ ಪ್ರೀತಿ. ದೇವರು ನನ್ನನ್ನು ಪ್ರೀತಿ ಮಾಡಿದ್ದಾನೆ. ಆ ಪ್ರೀತಿಯ ನಿಮಿತ್ತವಾಗಿ ನಿನಗೆ ಇವತ್ತು ನನ್ನ ಮನೆಯಲ್ಲಿ ಎಲ್ಲವನ್ನ ಒದಗಿಸಿಕೊಟ್ಟಿದ್ದೇನೆ. ಇನ್ನು ಮೇಲೆ ನೀನು ನನ್ನ ಮನೆಯಲ್ಲೇ ವಾಸ ಮಾಡಿ ನನಗೆ ಮಗನಾಗಿರು ಎಂಬುದಾಗಿ ಆತನನ್ನು ಸ್ವೀಕಾರ ಮಾಡಿದನು. ಪ್ರಿಯ ಸಹೋದರ ಸಹೋದರಿಯರೇ, ಯೋಹಾನ 3:16 ಒಂದು ಶ್ರೇಷ್ಠವಾದ ಕಥೆ. ಎರಡನೆಯದಾಗಿ ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸುವಾಗ, ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ ಎಂಬುದಾಗಿ ಇಲ್ಲಿ ನಾವು ನೋಡುವಂತರಾಗಿದ್ದೇವೆ. ದೇವರ ಗುಣ ಅಥವಾ ಸ್ವಭಾವ ಪ್ರೀತಿಯಾಗಿದೆ. ದೇವರ ಸರ್ಕಾರ ಪ್ರೀತಿಯಾಗಿದೆ. ದೇವರ ಪ್ರೀತಿಯ ಸ್ವಭಾವ ಏನೆಂದರೆ ಕೊಡುವುದು ಮಾತ್ರ ಗೊತ್ತು ಎಂಬುದಾಗಿ. ಪ್ರೀತಿ ಕೊಡುತ್ತದೆ, ಕ್ಷಮಿಸುತ್ತದೆ, ಬದುಕಿಸುತ್ತದೆ. ಪ್ರೀತಿಯ ಒಂದೇ ಒಂದು ಗುಣ, ವಿಶೇಷವಾದ ಹಕ್ಕು ಅದರಲ್ಲಿ ಏನಿದೆ ಎಂಬುದಾಗಿ ಕೊಡುವುದು ಕೊಡುವುದು ಕೊಡುವುದು. ಆ ನಿಟ್ಟಿನಲ್ಲಿ ನೋಡುವ ಹಾಗೆ ದೇವರು ತನ್ನ ಮಗನನ್ನು ನಮಗೆ ಕೊಟ್ಟನು. ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನು ನಮಗೆ ಕೊಟ್ಟನು. ಈ ಒಂದು ಪ್ರೀತಿಯನ್ನ ಯಾವುದಕ್ಕೂ ನಾವು ಸರಿಕಟ್ಟಲು ಸಾಧ್ಯವಿಲ್ಲ. ನಾವೆಲ್ಲರೂ ಅನೇಕ ಸಾರಿ ತಾಯಿಯ ಪ್ರೀತಿಯ ಬಗ್ಗೆ ಮಾತಾಡುತ್ತೇವೆ. ಖಂಡಿತವಾಗಿಯೂ ತಾಯಿಯ ಪ್ರೀತಿಯು ಅತಿ ರಮಣೀಯವಾದದ್ದು, ಅದನ್ನು ಮರೆಯಲು ಸಾಧ್ಯವಿಲ್ಲ, ಸಂದೇಹವೇ ಇಲ್ಲ. ತಾಯಿಯ ಪ್ರೀತಿಯು ಶ್ರೇಷ್ಠವಾದದ್ದು ಎಂಬುದಾಗಿ ಒಂದು ಕಥೆಯನ್ನು ಅಥವಾ ಒಂದು ನಡೆದ ದೃಷ್ಟಾಂತವನ್ನು ನಿಮ್ಮ ಮುಂದೆ ಇಡಲು ಇಷ್ಟಪಡುತ್ತೇನೆ. 1970 ಮುಂಬೈ ಮಹಾನಗರದಲ್ಲಿ ಆ ದಿನ ದಿನಪತ್ರಿಕೆಯಲ್ಲಿ ಒಂದು ಘಟನೆ ಬರೆಯಲ್ಪಟ್ಟಿತು. ಅದ್ಯಾವುದೆಂದರೆ, ಒಬ್ಬ 18 ವರ್ಷದ ಯುವಕನು ಬೆಂಕಿಯ ಅನಾಹುತದಲ್ಲಿ ಮುಳುಗಿ ಇಡೀ ಮೈ ಸುಟ್ಟಿ ಹೋಗಿತ್ತು. ತನ್ನ ಮೇಲಂಗಿಯನ್ನು ತೆಗೆದು ಬಿಸಾಕಿದನು. ಆದರೆ ತಾನು ಹಾಕಿಕೊಂಡಿರುವ ಆ ಟ್ರೌಸರ್ ಅಥವಾ ಪ್ಯಾಂಟ್ ಬಿಗಿಯಾಗಿದ್ದ ನಿಮಿತ್ತವಾಗಿ ಅದನ್ನು ಕಳೆಯದೆ ಆಗಲಿಲ್ಲ. ಅದಕ್ಕೋಸ್ಕರ ಆತನು ಸಾಕಷ್ಟು ಗಾಯವಾಗಿ ಚರ್ಮವೇ ಸುರಿದುಕೊಂಡು ಬಂದಿತ್ತು. ತಕ್ಷಣವಾಗಿ ಆತನನ್ನು ಆಸ್ಪತ್ರೆಗೆ ದಾಖಲು ಮಾಡಿದರು. ಆಸ್ಪತ್ರೆಯಲ್ಲಿ ವೈದ್ಯರು ಆತನ ಪ್ರಾಣ ಜೊತೆಯಲ್ಲಿ ಹೋರಾಟವನ್ನು ಮಾಡುತ್ತಿರುವಾಗ ಒಬ್ಬ ಅನುಭವಿಶಾಲಿಯಾದಂಥ ನುರಿತ ವೈದ್ಯರು ಹೇಳುವುದೆಂದರೆ, ನನಗೆ ಸರಿಯಾದ ಚರ್ಮವನ್ನು ಕೊಟ್ಟರೆ ಈ ಮಗನನ್ನು ಉಳಿಸಬಲ್ಲೆ ಎಂಬುದಾಗಿ. ಆತನ ಸ್ನೇಹಿತರು, ಬಂಧು ಬಾಂಧವರು, ನೆರೆಹೊರೆಯವರು ಪ್ರತಿಯೊಬ್ಬರು ಅಲ್ಲಿ ನಿಂತುಕೊಂಡಿದ್ದರು. ಯಾರೂ ಸಹ ಚರ್ಮವನ್ನು ಕೊಟ್ಟು ಆ ಯವನಸ್ಥನ ಉಳಿಸಲು ಮುಂದೆ ಬರಲಿಲ್ಲ. ಆದರೆ ಆತನ ತಾಯಿ ಸಮಾಚಾರವು ತಿಳಿದು ಓಡೋಡಿ ಆಸ್ಪತ್ರೆಗೆ ಬಂದು ಆಕೆ ಹೇಳುವುದೇನೆಂದರೆ, ನನ್ನ ಪ್ರಾಣ ಮುಖ್ಯವಲ್ಲ, ದಯವಿಟ್ಟು ನನ್ನ ಮಗನನ್ನು ಉಳಿಸಿ, ನನ್ನ ದೇಹದ ಎಷ್ಟೇ ಚರ್ಮವನ್ನು ತೆಗೆದುಕೊಂಡು ಆ ಮಗನಿಗೆ ಹಾಕಿ ಆತನು ಉಳಿಸಿ ಎಂಬುದಾಗಿ ದುಂಬಾಲು ಬಿದ್ದಳು. ವೈದ್ಯರು ಆ ತಾಯಿಯ ಚರ್ಮವನ್ನು ಸುಲಿದು ಮಗನ ಮೇಲೆ ಹಾಕುವಾಗ ಮಗನು ಬದುಕಿಕೊಂಡನು ಎಂಬುದಾಗಿ. ಎಂತಹ ಅನನ್ಯವಾದ ಪ್ರೀತಿ ಇದಾಗಿದೆ ತಾಯಿಯದು. ಆದರೆ ದೇವರು ಈ ಪ್ರೀತಿಯ ಬಗ್ಗೆ ಏನು ಹೇಳಿದ್ದಾನೆ ಎಂಬುದಾಗಿ ಯೆಶಾಯನು ಬರೆದ ಪ್ರವಾದನ ಗ್ರಂಥ
49ನೇ ಅಧ್ಯಾಯ 15ನೇ ವಚನದಲ್ಲಿ ಹೀಗೆ ಓದುತ್ತೇವೆ, ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲೆ ಕೂಸನ್ನು ಮರೆತಾಳೆ. ಒಂದು ವೇಳೆ ಮರೆತಾಳು, ನಾನಾದರೆ ನಿನ್ನನ್ನು ಮರೆಯೇ ಎಂಬುದಾಗಿ. ಆ ತಾಯಿಯು ತನ್ನ ಸ್ವಂತ ಮಗನಿಗೆ ತನ್ನ ಚರ್ಮವನ್ನು ಕೊಟ್ಟು ಉಳಿಸಲು ಮುಂದಾದಳು. ಆದರೆ ನಮ್ಮ ಯೇಸು ಕ್ರಿಸ್ತನು, ದೇವರ ಮಗನು, ಬಹಳ ಸಂತೋಷವಾಗಿ ತನ್ನ ದೇಹವನ್ನು ಆ ಕಲ್ವಾರಿಯ ಶಿಲುಬೆಯ ಮೇಲೆ ಅರಿಯದ ವ್ಯಕ್ತಿಗಳಿಗೋಸ್ಕರ, ತಿಳಿಯದ ವ್ಯಕ್ತಿಗಳಿಗೋಸ್ಕರ, ಇನ್ನು ಹುಟ್ಟದೇ ಇರತಕ್ಕಂಥ ವ್ಯಕ್ತಿಗಳಿಗೋಸ್ಕರ, ಆತನನ್ನು ಹಾಗೆ ಮಾಡಿದವರಿಗೋಸ್ಕರ, ಪ್ರೀತಿ ಮಾಡುವವರಿಗೂ ಹಾಗೆ ಮಾಡಿರೋರಿಗೂ ಎಲ್ಲರಿಗೂ ಸರಿಸಮನವಾಗಿ ತನ್ನ ಪ್ರಾಣವನ್ನು ತೆತ್ತನು ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ಆ ಕಲ್ವಾರಿಯ ಶಿಲುಬೆಯ ಮೇಲೆ ಯೇಸು ಕ್ರಿಸ್ತನು ದೇವರ ಪ್ರೀತಿಯನ್ನು ಪೂರೈಸಿದನು ಎಂಬುದಾಗಿ ನೋಡುತ್ತೇವೆ. ಆತನು ನಮ್ಮೆಲ್ಲರನ್ನ ಪ್ರೀತಿ ಮಾಡುವ ಹಾಗೆ ನಮಗೆ ಒಂದು ಸಂದೇಶವನ್ನು ನೀಡುತ್ತಿದ್ದಾನೆ. ಆ ಸಂದೇಶ ಏನೆಂದರೆ, ನೀವು ಇತರರನ್ನು ಪ್ರೀತಿ ಮಾಡಬೇಕು, ವಿಶೇಷವಾಗಿ ನಿಮ್ಮ ವೈರಿಗಳನ್ನು ಪ್ರೀತಿ ಮಾಡಬೇಕು ಎಂಬುದಾಗಿ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 43 ಮತ್ತು 44ನೇ ವಚನದಲ್ಲಿ ಹೀಗೆ ಓದುತ್ತೇವೆ, ನಿನ್ನ ನೆರೆಯವನನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ಹಾಗೆ ಮಾಡಬೇಕೆಂದು ಹೇಳಿದೆ ಎಂಬುದಾಗಿ ಹೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ ಎಂಬುದಾಗಿ. ವೈರಿಗಳನ್ನು ಪ್ರೀತಿಸುವುದಕ್ಕೆ ನಾವು ಕಲಿಯಬೇಕಾಗಿದೆ. ನಮ್ಮನ್ನು ಹಾಗೆ ಮಾಡುವವರನ್ನು ಪ್ರೀತಿಸುವುದಕ್ಕೆ ನಾವು ಕಲಿಯಬೇಕಾಗಿದೆ. ಜನವರಿ 23, 1999 ಇಡೀ ಲೋಕದಲ್ಲಿ ದಿಗ್ಭ್ರಮೆಗೊಳಿಸುವ ಒಂದು ಸತ್ಯ ಘಟನೆ ನಮ್ಮ ಭಾರತ ದೇಶದ ಒರಿಸ್ಸಾ ಎಂಬತಕ್ಕಂಥ ರಾಜ್ಯದಲ್ಲಿ, ಭುವನೇಶ್ವರ್ ಎಂಬತಕ್ಕಂಥ ಮಹಾನ್ ಪಟ್ಟಣದಲ್ಲಿ ನಡೆಯಿತು. ಆ ಘಟನೆ ಏನೆಂದರೆ, ಆಸ್ಟ್ರೇಲಿಯಾದಿಂದ ಬಂದಿರತಕ್ಕಂಥ ಸುವಾರ್ತಕರಾದಂಥ ಗ್ರಹಂ ಸ್ಟೈನ್ಸ್ ಮತ್ತು ಅವರ ಮಗನು ಬಹಿರಂಗವಾಗಿ ಜನರ ಮುಂದೆ, ಪತ್ನಿಯ ಮುಂದೆ ಬೆಂಕಿಯಲ್ಲಿ ಸುಡಲ್ಪಟ್ಟರು ಎಂಬುದಾಗಿ. ಈ ಒಂದು ಘಟನೆ ಎಲ್ಲರಲ್ಲೂ ದಿಗ್ಭ್ರಮೆಗೊಳಿಸಿತು, ಕಣ್ಣೀರನ್ನು ತರಿಸಿತು. ಪತ್ರಕರ್ತರು ಶ್ರೀಮತಿ ಗ್ಲಾಡಿಸ್ ಸ್ಟೈನ್ಸ್ ರವರನ್ನು ಭೇಟಿಯಾಗಿ, ಅಮ್ಮ, ನಿನ್ನ ಕಣ್ಣ ಮುಂದೆಯೇ ನಿನ್ನ ಯಜಮಾನರನ್ನ, ಮಗುವನ್ನ ದಹಿಸುವಾಗ ನಿಮಗೇನು ಅನಿಸ್ತದೆ ಎಂಬುದಾಗಿ ಕೇಳುವಾಗ ಆ ಮಗಳು ಹೇಳಿದ್ದೇನೆಂದರೆ, ನನಗೆ ದುಃಖವಾಗುತ್ತದೆ, ನೋವಾಗುತ್ತದೆ, ಆದರೆ ನಾನು ಅವರನ್ನು ಕ್ಷಮಿಸಲು ಇಷ್ಟಪಡುತ್ತೇನೆ. ಎಂತಹ ದೊಡ್ಡ ಮಾತು! ಈ ಮಾತು ಕ್ರಿಸ್ತನಿಂದಲ್ಲದೆ ಬೇರಾರಿಂದಲೂ ಬರಲು ಸಾಧ್ಯವಿಲ್ಲ. ಕ್ರೈಸ್ತಿಯ ಮಕ್ಕಳಾದಂಥ ನಾವು, ದೇವರನ್ನು ಅರಿತುಕೊಂಡು ಬರಾದಂಥ ನಾವು, ಕ್ರಿಸ್ತನ ಪ್ರೀತಿಯನ್ನು ವ್ಯಕ್ತಪಡಿಸುವುದು ನಮ್ಮನ್ನು ಹಾಗೆ ಮಾಡುವವರನ್ನ, ನಮ್ಮ ವೈರಿಗಳನ್ನು ಪ್ರೀತಿಸುವುದರ ನಿಮಿತ್ತವಾಗಿ. ಮೂರನೆಯದಾಗಿ, ರೋಮಾಪುರದವರೆಗೆ 5ನೇ ಅಧ್ಯಾಯ 8ನೇ ವಚನದಲ್ಲಿ ಹೀಗೆ ಓದುತ್ತೇವೆ, ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ ಎಂಬುದಾಗಿ. ದೇವರ ಪ್ರೀತಿಯು ಎಷ್ಟು ದೊಡ್ಡದಾಗಿದೆ ಎಂಬುದಾಗಿ ಹೇಳುವಾಗ, ನಾವು ಪಶ್ಚಾತ್ತಾಪ ಪಡುವುದಕ್ಕಿಂತ ಮುಂಚಿತವಾಗಿ ನಮ್ಮನ್ನು ಪ್ರೀತಿಸಿ ನಮಗೋಸ್ಕರ ಸತ್ತನು ಎಂಬುದಾಗಿ. ಯೇಸು ಕ್ರಿಸ್ತನು ಇಳಿದು ಬಂದು ನಮಗೆ ಆ ಪ್ರೀತಿಯನ್ನು ಕಲಿಸಿಕೊಟ್ಟಿದ್ದಾನೆ. ಆ ಪ್ರೀತಿಯು ನಮ್ಮೆಲ್ಲರನ್ನ ಹುರಿದುಂಬಿಸಬೇಕು, ಪ್ರೇರೇಪಿಸಬೇಕು. ಯೇಸು ಕ್ರಿಸ್ತನು ತನ್ನ ಪ್ರೀತಿಯನ್ನು ಆ ಶಿಲುಬೆಯ ಮೇಲೆ ನಿರೂಪಿಸಿದನು. ಆ ಒಂದು ಮರಣವೇ ಸಾಕು ದೇವರ ಪ್ರೀತಿಯನ್ನು ಸಂಪೂರ್ಣವಾಗಿ ದೃಢಪಡಿಸುವುದಕ್ಕೋಸ್ಕರ. 1 ಯೋಹಾನ 4ನೇ ಅಧ್ಯಾಯ 19ನೇ ವಚನದಲ್ಲಿ ಓದುತ್ತೇವೆ,
ದೇವರು ಮೊದಲು ನಮ್ಮನ್ನು ಪ್ರೀತಿಸಿದರಿಂದ ನಾವು ಪ್ರೀತಿಸುತ್ತೇವೆ ಎಂಬುದಾಗಿ. ಕ್ರೈಸ್ತತ್ವವೇ ಪ್ರೀತಿಯ ಮೇಲೆ ಆಧಾರಿತವಾಗಿದೆ. ಪ್ರೀತಿ ಇಲ್ಲದೆ ಇದ್ದಂಥ ಪಕ್ಷದಲ್ಲಿ ಕ್ರೈಸ್ತತ್ವ ಎಂಬತಕ್ಕಂಥ ಧರ್ಮವೇ ಇರಲು ಸಾಧ್ಯವಿಲ್ಲ. ಈ ಪ್ರೀತಿಯನ್ನ ಎಲ್ಲ ಕ್ರೈಸ್ತರು ಅರ್ಥ ಮಾಡಿಕೊಳ್ಳುವುದಿಲ್ಲ. ಯಾರು ಈ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಅವರು ದೇವರನ್ನ ಅರಿತುಕೊಳ್ಳುತ್ತಾರೆ. ಒಂದು ವೇಳೆ ಈ ಪ್ರೀತಿಯನ್ನು ನಿಜವಾಗೂ ಅರಿತುಕೊಂಡದ್ದೇ ಆದಂಥ ಪಕ್ಷದಲ್ಲಿ ಈ ಲೋಕದಲ್ಲಿ ನಾವು ನೋಡುತ್ತಿರುವ ಹಗೆತನ, ಅಸೂಯೆ, ಮತ್ಸರ, ಸ್ವಾರ್ಥತೆ, ಗರ್ವ, ವಂಚನೆ, ಮೋಸ, ಕಪಟ ಇವ್ಯಾವುದೂ ಇರುವುದಿಲ್ಲ. ಇವೆಲ್ಲವೂ ಮಾಯವಾಗಿ ನಿಜವಾದ ನಿಸ್ವಾರ್ಥವಾದಂಥ ಪ್ರೀತಿ ವ್ಯಕ್ತವಾಗುವಾಗ ಈ ಲೋಕವು ವಿಭಿನ್ನವಾಗಿರುತ್ತದೆ, ನಾವು ವಿಭಿನ್ನವಾಗಿರುತ್ತೇವೆ. ಯೇಸು ಕ್ರಿಸ್ತನು ನಮ್ಮನ್ನು ಪ್ರೀತಿಸಿದ ಹಾಗೆ ನಾವು ಇತರರನ್ನು ಪ್ರೀತಿಸಬೇಕು ಎಂಬುದಾಗಿ ನಮಗೆ ಆಜ್ಞೆಯನ್ನು ಕೊಟ್ಟಿದ್ದಾನೆ. ಯೋಹಾನ ಬರೆದ ಸುವಾರ್ತೆ 15:12 ಗಮನಿಸುವಾಗ, ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ಕೊಡುವ ಆಜ್ಞೆಯಾಗಿದೆ. 1 ಯೋಹಾನ 4:7 ಹೇಳುವಾಗೆ, ಪ್ರಿಯರೇ ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ ಎಂಬುದಾಗಿ. ಅದೇ 1 ಯೋಹಾನ 4:12 ಹೇಳುವಾಗೆ, ದೇವರನ್ನು ಯಾರು ಎಂದು ನೋಡಿಲ್ಲ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸಿದರೆ ದೇವರು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ ಮತ್ತು ಆತನಿಂದಾಗುವ ಪ್ರೀತಿಯು ನಮ್ಮಲ್ಲಿ ಸಿದ್ಧಿಗೆ ಬರುತ್ತದೆ ಎಂಬುದಾಗಿ. ಇತರರನ್ನು ಪ್ರೀತಿಸುವಾಗ ದೇವರ ಪ್ರೀತಿಯನ್ನು ನಿರೂಪಿಸುತ್ತೇವೆ. ದೇವರು ಎಲ್ಲಾ ಪಾಪಿಗಳನ್ನು ಪ್ರೀತಿಸುತ್ತಾನೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಆತನು ಪ್ರೀತಿ ಮಾಡುವವರನ್ನು ಮಾತ್ರ ಪ್ರೀತಿಸುವುದಿಲ್ಲ, ಪ್ರೀತಿ ಮಾಡದೇ ಇರುವವರನ್ನ, ಹಾಗೆ ಮಾಡುವವರನ್ನ, ವೈರಿಗಳನ್ನು ಸಹ ಆತನು ಪ್ರೀತಿಸುತ್ತಾನೆ. ಅಮೆರಿಕ ದೇಶದಲ್ಲಿ ಟೆಕ್ಸಸ್ ಎಂಬತಕ್ಕಂಥ ಮಹಾನಗರದಲ್ಲಿ ಒಂದು ಬೆಂಕಿಯ ದುರ್ಘಟನೆ ನಡೆಯಿತು. ಆ ಬೆಂಕಿಯ ದುರ್ಘಟನೆಯಲ್ಲಿ ಒಂದು ಕುಟುಂಬದ ತಂದೆ ತಾಯಿ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿ ಪ್ರಾಣವನ್ನು ಕಳೆದುಕೊಂಡರು. ಅದರಲ್ಲಿ ಅವರ ಮಗಳಾದಂಥ ಮೇರಿ ಬೆಂಕಿಯ ಕಲೆಗಳು ಆಕೆಯ ಮೇಲೆ ಬಿದ್ದು ಮುಖವು ವಿಕಾರವಾಗಿತ್ತು, ಕುರೂಪಿಯಾದಳು. ಅಲ್ಲಿರ್ತಕ್ಕಂಥವರು ಆಲೋಚನೆ ಮಾಡುತ್ತಾರೆ, ಈ ಮಗಳನ್ನು ನಾವು ಏನು ಮಾಡುವುದು, ಎಲ್ಲಿಗೆ ಕಳಿಸುವುದು, ಯಾರು ನೋಡಿಕೊಳ್ಳುತ್ತಾರೆ, ತಂದೆ ತಾಯಿಗಳನ್ನು ಕಳೆದುಕೊಂಡಿದ್ದಾಳೆ, ಅನಾಥಳಾಗಿದ್ದಾಳೆ ಎಂಬುದಾಗಿ ಹೇಳುವಾಗ ಅಲ್ಲಿ ನಿಂತವರು ಒಬ್ಬರು ಹೇಳುತ್ತಾರೆ, ದಲಾಸ್ ಎಂಬತಕ್ಕಂಥ ಸ್ಥಳದಲ್ಲಿ ಡ್ಯಾಡಿ ಬಕ್ನರ್ ಎಂಬತಕ್ಕಂಥವರು ಒಂದು ದೊಡ್ಡ ಆಶ್ರಮ ಸ್ಥಳವನ್ನ ಇಟ್ಟಿದ್ದಾರೆ. ಆಶ್ರಮ ಸ್ಥಳದಲ್ಲಿ ಈ ಮಗಳನ್ನು ಕಳಿಸಿಕೊಡುವ, ಅವರು ಈಕೆಯನ್ನು ನೋಡಿಕೊಳ್ಳುತ್ತಾರೆ ಎಂಬುದಾಗಿ ತಕ್ಷಣವಾಗಿ ಡ್ಯಾಡಿ ಬಕ್ನರ್ ಅವರಿಗೆ ಕರೆ ಮಾಡುವಾಗ ಸಂತೋಷವಾಗಿ ಕಳಿಸಿಕೊಡಿ ಎಂಬುದಾಗಿ ಹೇಳಿದರು. ಮೇರಿಯನ್ನ ಒಂದು ಕೋಣೆಯಲ್ಲಿಟ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಿರುವ ಆ ಅನಾಥಾಶ್ರಮವು ಯಾವಾಗಲೂ ಸಹ ಡ್ಯಾಡಿ ಬಕ್ನರ್ ಅವರನ್ನ ಬಹಳ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ಡ್ಯಾಡಿ ಬಕ್ನರ್ ಅವರು ಪ್ರತಿ ಸಾರಿ ಎಲ್ಲ ಸ್ಥಳಗಳಿಗೆ ಹೋಗಿ ಅನಾಥಾಶ್ರಮಕ್ಕೋಸ್ಕರ ಹಣವನ್ನು ಸಂಗ್ರಹಣೆ ಮಾಡ್ತಾ ಇದ್ರು. ಒಂದು ದಿವಸ ತಮ್ಮ ಪ್ರಯಾಣವು ದೀರ್ಘವಾಗಿತ್ತು. ಆ ದೀರ್ಘವಾದ ಪ್ರಯಾಣ ಮುಗಿದ ಮೇಲೆ ತಮ್ಮ ಅನಾಥಾಶ್ರಮಕ್ಕೆ ಹಿಂತಿರುಗುವಾಗ ಎಲ್ಲಾ ಮಕ್ಕಳು ಅಪ್ಪನನ್ನು ನೋಡಿ, ಡ್ಯಾಡಿ ಬಕ್ನರು ನೋಡಿ ಓಡಿ ಹೋಗಿ ಅಪ್ಪಿಕೊಂಡು ಮುದ್ದಾಡಿ ಸಂತೋಷವನ್ನು ವ್ಯಕ್ತಪಡಿಸಿ, ಸ್ವಾಗತ ಅಪ್ಪ, ಇಷ್ಟು ದಿನ ಆಯಿತು ಬಂದು ಎಂಬುದಾಗಿ ಅವರು ಸಂತೋಷವನ್ನು ವ್ಯಕ್ತಪಡಿಸುವಾಗ ಈ ಬೆಂಕಿಯ ಕಲೆಗಳಿಂದ ತುಂಬಿರತಕ್ಕಂಥ ಮೇರಿ ದೂರದಿಂದಲೇ ನಿಂತು ನೋಡುತ್ತಿದ್ದರು. ಡ್ಯಾಡಿ ಬಕ್ನರ್ ಕೇಳ್ತಾರೆ, ಯಾಕೆ ಮೇರಿ, ನೀನು ನನ್ನನ್ನು ಪ್ರೀತಿಸುವುದಿಲ್ಲವಾ? ಈ ಮಕ್ಕಳು ಇಷ್ಟೊಂದು ನನ್ನನ್ನು ಪ್ರೀತಿ ಮಾಡುತ್ತಿದ್ದಾರೆ, ನೀನು ನನ್ನನ್ನು ಪ್ರೀತಿಸುವುದಿಲ್ಲ ಎಂಬುದಾಗಿ ಹೇಳುವಾಗ ಮೇರಿ ಹೇಳ್ತಾಳೆ, ಅಪ್ಪ, ನೀನಲ್ಲದೆ ನನಗೆ ಬೇರೆ ಯಾರಿದ್ದಾರೆ?
ನಿಮ್ಮನ್ನು ಬಹಳವಾಗಿ ನಾನು ಪ್ರೀತಿ ಮಾಡುತ್ತೇನೆ, ಆದರೆ ನನ್ನ ಮುಖವನ್ನು ನೋಡು, ಆ ಕಲೆಗಳನ್ನು ನೋಡು. ನಾನು ಅಂದುಕೊಂಡೆ ನೀವು ನನ್ನನ್ನು ಇತರ ಮಕ್ಕಳಂತೆ ಮುದ್ದಾಡುವುದಿಲ್ಲ, ನನ್ನ ಕಲೆಗಳನ್ನು ನೋಡಿ ದೂರ ತಳ್ಳುತ್ತೀರಿ ಎಂಬುದಾಗಿ. ಡ್ಯಾಡಿ ಬಕ್ನರ್ ಹೇಳ್ತಾರೆ, ಹಾಗ್ಯಾಕೆ ಮಗಳು ಯೋಚನೆ ಮಾಡ್ತಾ ಇದೆಯಾ? ಹಾಗೆಂದು ಯೋಚನೆ ಮಾಡಬೇಡ. ನೀನು ಈ ಮಕ್ಕಳಂತೆ ಬಂದು ಮುದ್ದಾಡಿ ನನ್ನ ತಬ್ಬಿಕೊಳ್ಳುವ ಅವಶ್ಯಕತೆ ಇಲ್ಲ. ಆದರೆ ಒಂದೇ ಒಂದು ಮಾತು, ಅಪ್ಪ ನಿಮ್ಮನ್ನು ಪ್ರೀತಿಸುತ್ತೇನೆ ಎಂಬುದಾಗಿ ಹೇಳಿದರೆ ಸಾಕು, ಅಷ್ಟೇ ನನಗೆ ತೃಪ್ತಿ ಎಂಬುದಾಗಿ. ಆ ಕ್ಷಣದಲ್ಲಿ ಡ್ಯಾಡಿ ಬಕ್ನರ್ ಏನು ಮಾಡಿದ್ರು ಗೊತ್ತಾ? ಎಲ್ಲ ಮಕ್ಕಳನ್ನು ಬದಿಗೆ ತಳ್ಳಿ ಓಡಿ ಹೋಗಿ ಮೇರಿಯನ್ನು ಅಪ್ಪಿಕೊಂಡು ಆಕೆಯ ಕಲೆಗಳನ್ನು ಮುತ್ತಿಟ್ಟು, ಮೇರಿ, ಇತರ ಮಕ್ಕಳಂತೆ ನಿನ್ನನ್ನು ಸಹ ಪ್ರೀತಿಸುತ್ತೇನೆ ಎಂಬುದಾಗಿ ಹೇಳಿದರು. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಯೇಸು ಕ್ರಿಸ್ತನು ನಮ್ಮ ದೇಹದಲ್ಲಾಗಿರುವ ಪಾಪದ ಕಲೆಗಳನ್ನು ಮುತ್ತಿಟ್ಟು ನಮ್ಮನ್ನು ಅದಕ್ಕಿಂತಲೂ ಅತಿಯಾಗಿ ಪ್ರೀತಿ ಮಾಡಿದ್ದಾನೆ. ಹೀಗೆ ಹೇಳಲ್ಪಟ್ಟಿದೆ, ಕ್ರೈಸ್ತತ್ವದ ಹೃದಯ ಸತ್ಯವೇದ, ಸತ್ಯವೇದದ ಹೃದಯ ಶಿಲುಬೆ, ಮತ್ತು ಶಿಲುಬೆಯ ಹೃದಯ ದೇವರ ಹೃದಯವಾಗಿದೆ. ಯಾಕೆಂದರೆ ಶಿಲುಬೆಯ ಮೇಲೆ ಕೆತ್ತಲ್ಪಟ್ಟಿರುವ ಆ ಕಂಗೊಳಿಸುವ ಅಕ್ಷರಗಳು ತಿಳಿಸುತ್ತವೆ, ದೇವರು ಪ್ರೀತಿ ಸ್ವರೂಪನು ಎಂದು. ನನ್ನ ಆತ್ಮೀಯ ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮವನ್ನು ಕೇಳುತ್ತಿರುವ ಹಾಗೆ ದೇವರು ನಿಮ್ಮನ್ನು ಅತಿಯಾಗಿ ಆಶೀರ್ವದಿಸಲಿ. ದೇವರ ಪ್ರೀತಿಯನ್ನು ಅರಿತುಕೊಂಡು ನಾವು ಇತರರನ್ನು ಪ್ರೀತಿ ಮಾಡುವಂಥವರಾಗಿರೋಣ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಅತಿಯಾಗಿ ಆಶೀರ್ವದಿಸಿ ಆ ಪ್ರೀತಿಯು ನಿಮ್ಮನ್ನು ಆವರಿಸಿಕೊಳ್ಳಲಿ ಎಂಬುದಾಗಿ ನನ್ನ ಪ್ರಾರ್ಥನೆಯಾಗಿದೆ. ನನ್ನ ಆತ್ಮೀಯ ಪ್ರಿಯ ವೀಕ್ಷಕರೇ, ಇದುವರೆಗೂ ದೇವರ ಪ್ರೀತಿಯ ಬಗ್ಗೆ ನೀವು ತಿಳಿದುಕೊಂಡಿರಿ. ಆ ಪ್ರೀತಿಯು ನಿಮ್ಮೆಲ್ಲರನ್ನು ಆತನ ಕಡೆ ಸೆಳೆಯಲಿ ಎಂಬುದಾಗಿ ನನ್ನ ಪ್ರಾರ್ಥನೆಯಾಗಿದೆ. ಈ ಸಮಯದಲ್ಲಿ ಆರಾಧನೆಯನ್ನು ಮುಕ್ತಾಯಗೊಳಿಸುವ ಹಾಗೆ ದೇವರ ಪ್ರೀತಿಯನ್ನು ಮುಕ್ತವಾಗಿ ತಿಳಿಸುವ ಒಂದು ಸುಂದರವಾದ ಗೀತೆಯನ್ನು ಕೇಳಿಕೊಳ್ಳುವ. ಈ ಹಾಡನ್ನು ನಾನೇ ರಚಿಸಿ ರಾಗ ಸಂಯೋಜಿಸಿದ್ದೇನೆ. ಇದನ್ನು ನನ್ನ ಮಗಳಾದ ಶರ್ಲಿನ್ ಲೋರಾ ಅವಳ ಕಂಠಸ್ವರದಿಂದ ಹಾಡುತ್ತಿದ್ದಾಳೆ. ಕೇಳುವ. ಯೇಸುವೇ ಯೇಸುವೇ ನಿನ್ನ ಬನ್ನಿಸುತ್ತಾ ನಿನಗಾಗಿಯೇ ನಾ ಬಾಳುವೆ ಎಂದೆಂದು ಸ್ತುತಿಸುತ್ತಾ. ಯೇಸುವೇ ಯೇಸುವೇ ನಿನ್ನ ಬನ್ನಿಸುತ್ತಾ ನಿನಗಾಗಿಯೇ ನಾ ಬಾಳುವೆ ಎಂದೆಂದು ಸ್ತುತಿಸುತ್ತಾ. ಜಗದಲ್ಲಿ ನಿನ್ನಂತೆ ಯಾರೆಲ್ಲವೂ, ನಿನ್ನನ್ನು ಅರಿಯಾದ ಬಾಳೆಲ್ಲವೂ. ಜಗದಲ್ಲಿ ನಿನ್ನಂತೆ ಯಾರೆಲ್ಲವೂ, ನಿನ್ನನ್ನು ಅರಿಯಾದ ಬಾಳೆಲ್ಲವೂ. ನಿನ್ ಪ್ರೀತಿಗೆ ಶರಣಾದೆನು, ನಿನ್ ಕೃಪೆಯ ದಯಪಾಲಿಸು.
ನಿನಗಾಗಿಯೇ ನಾ ಬಾಳುವೆ ಎಂದೆಂದು ಸ್ತುತಿಸುತ್ತಾ. ನಿನ್ ಪ್ರೀತಿ ನಿನ್ ಪ್ರೇಮ ಬಹುಶ್ರೇಷ್ಠವು, ಎಂದೆಂದು ಸಹಪಾಠಿಯಾಗಿರುವುದು. ನಿನ್ ಪ್ರೀತಿ ನಿನ್ ಪ್ರೇಮ ಬಹುಶ್ರೇಷ್ಠವು, ಎಂದೆಂದು ಸಹಪಾಠಿಯಾಗಿರುವುದು. ತಂದೆ ತಾಯಿ ಪ್ರೇಮಕ್ಕಿಂತ ನಿನ್ ಪ್ರೀತಿಯೇ ಮಹಾತ್ಯಾಗವು. ತಂದೆ ತಾಯಿ ಪ್ರೇಮಕ್ಕಿಂತ ನಿನ್ ಪ್ರೀತಿಯೇ ಮಹಾತ್ಯಾಗವು. ಯೇಸುವೇ ಯೇಸುವೇ ನಿನ್ನ ಬನ್ನಿಸುತ್ತಾ, ನಿನಗಾಗಿಯೇ ನಾ ಬಾಳುವೆ ಎಂದೆಂದು ಸ್ತುತಿಸುತ್ತಾ. ಯೇಸುವೇ ಯೇಸುವೇ ನಿನ್ನ ಬನ್ನಿಸುತ್ತಾ, ನಿನಗಾಗಿಯೇ ನಾ ಬಾಳುವೆ ಎಂದೆಂದು ಸ್ತುತಿಸುತ್ತಾ, ಎಂದೆಂದು ಸ್ತುತಿಸುತ್ತಾ, ಎಂದೆಂದು ಸ್ತುತಿಸುತ್ತಾ. ಈ ಸುಂದರವಾದ ಹಾಡನ್ನು ನೀವು ಕೇಳಿರುವಾಗೆ ದೇವರು ನಿಮ್ಮೆಲ್ಲರನ್ನ ವಿಶೇಷವಾಗಿ ಆಶೀರ್ವದಿಸಲಿ ಎಂಬುದಾಗಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ನಮ್ಮ ತಂದೆಯಾದ ದೇವರೇ, ಈ ಒಳ್ಳೆಯ ಸಮಯಕ್ಕೋಸ್ಕರ ಸ್ತೋತ್ರ ಹೇಳುತ್ತೇವೆ. ನಿನ್ನ ಅಗಾಧವಾದ ಪ್ರೀತಿಯನ್ನು ಅರಿತುಕೊಳ್ಳುವ ಅವಕಾಶವನ್ನು ನಿನ್ನ ವಾಕ್ಯದ ಮೂಲಕವಾಗಿ ಕೊಟ್ಟದಕ್ಕೋಸ್ಕರ ಸ್ತೋತ್ರ ಹೇಳುತ್ತೇವೆ. ಆ ಪ್ರೀತಿಯನ್ನು ತಿಳಿದುಕೊಳ್ಳುವುದು ಮಾತ್ರವಲ್ಲ, ಅದನ್ನು ಕಾರ್ಯರೂಪಕ್ಕೆ ತರುವಂತೆ ದಿನದಿನವೂ ನಮ್ಮನ್ನು ಪ್ರೇರೇಪಿಸು ಎಂಬುದಾಗಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ನಿನ್ನ ವಾಕ್ಯವನ್ನು ಕೇಳುತ್ತಿರುವ ಪ್ರತಿಯೊಬ್ಬ ಮಕ್ಕಳನ್ನು ಆಶೀರ್ವದಿಸು, ಅವರ ಕುಟುಂಬಗಳನ್ನು ಬಲಪಡಿಸು, ಅವರಿರ್ತಕ್ಕಂಥ ಎಲ್ಲ ಭಯ ಭೀತಿಯನ್ನು ತೆಗೆದುಹಾಕು. ನಿನ್ನ ಆಶೀರ್ವಾದ ಎಲ್ಲ ಮಕ್ಕಳ ಮೇಲೆ ಸದಾ ನೆಲೆಯಾಗಿರಲಿ ಎಂಬುದಾಗಿ ಕ್ರಿಸ್ತನ ದಿವ್ಯನಾಮದಲ್ಲಿ ಅತಿ ವಿನಯದಿಂದಲೂ ತಾಳ್ಮೆಯಿಂದಲೂ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಶಾಂತಿ, ಸಮಾಧಾನವು ಈಗಲೂ ಎಂದೆಂದಿಗೂ ನಮ್ಮೆಲ್ಲರ ಸಂಗಡ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೇನ್.